ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸಿಂಪ್ಲಿಫೈಡ್ ಮೈಂಡ್ ಭರವಸೆಯ ಅಕಾಡೆಮಿ ಕನ್ನಡ ವಿಡಿಯೋಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಗೆ ಸಿದ್ಧಗೊಳ್ಳುವಂಥ ತಮಗೆ 4ನೆಯ ಪದ್ಯವಾಗಿರ್ತಕ್ಕಂಥ ಪಗೆಯಂ ಬಾಲಕನೆಂಬರೆ ಎನ್ನುವಂಥ ಪುಲಿಗೆರೆ ಸೋಮನಾಥ್ ಅವರ ಒಂದು ಶತಕ ಪದ್ಯದ ಬಗ್ಗೆ ಮತ್ತು ಪ್ರಶ್ನೆಗಳು ಹೇಗೆ ಹೇಳ್ಬೋದು, ಯಾವ ರೀತಿ ಕೇಳ್ಬೋದು ಅನ್ನುವಂಥದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಪುಲಿಗೆರೆ ಸೋಮನಾಥನ ಶತಕ ಕಾವ್ಯಗಳು ಅಂತ ಹೇಳ್ತೀವಿ. ಒಂದು ಭಾಳ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, 2025ನೇ ಸಾಲಿನ ನೀಲನಕ್ಷೆಯ ಪ್ರಕಾರ ಇದಕ್ಕೆ 4 ಅಂಕ ಇತ್ತು. 2026ರ ನೀಲನಕ್ಷೆಯ ಪ್ರಕಾರ 4 ಅಂಕ ಕೊಟ್ಟಿದ್ದಾರೆ, ಆದರೆ ವಿಭಾಗಗೊಂಡಿವೆ. ಇಲ್ಲಿ ಹೇಗೆ ವಿಭಾಗ ಆಗಿದೆ ಅಂದರೆ 1+1+2 ಅಂದರೆ 1 ಅಂಕದ ಬಹು ಆಯ್ಕೆಯಲ್ಲಿ 1, ಹೊಂದಿಸಿ ಬರೆಯಿರಿ 1, ಕ್ಷಮೆ ಇರಲಿ, ಹೊಂದಿಸಿ ಬರೆಯಿರಿ 1, 2 ಅಂಕದ ಪ್ರಶ್ನೆ 1, ಒಟ್ಟು 4 ಅಂಕ. ನೀವೇನಾದರೂ ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೊರಟ್ರೆ 4 ಅಂಕದ ಪ್ರಶ್ನೆಗೆ ಉತ್ತರಿಸಬೇಕಾಗಿತ್ತು, 5-6 ವಾಕ್ಯಗಳ ಪ್ರಶ್ನೆಗೆ. ಈ ಸಾರಿ 2025-26ನೇ ಸಾಲಿನ ನೀಲನಕ್ಷೆಯ ಪ್ರಕಾರ ನಾವು ಗಮನಿಸಬೇಕಾದಂಥದ್ದನ್ನು ಇದು ಅಂಶ. ಆತ್ಮೀಯ ವಿದ್ಯಾರ್ಥಿಗಳೇ, ಪುಲಿಗೆರೆ ಸೋಮನಾಥ ಕವಿ ಈತ ಶತಕ ಸಾಹಿತ್ಯವನ್ನು ರಚನೆ ಮಾಡಿದ. ಜೊತೆಗೆ ಈ ಪುಲಿಗೆರೆ ಅಂತಕ್ಕಂಥದ್ದು ಒಂದು ಸ್ಥಳನಾಮ ಕೂಡ ಅದು ಹೌದು. ಇಂದಿನ ಅದು ಅಗ್ರಹಾರವಾಗಿತ್ತು, ಇಂದಿನ ದಿನಗಳಲ್ಲಿ ಅದನ್ನು ನಾವು ಬೇರೆ ಹೆಸರಿನಿಂದ ಕರಿತಿದ್ದೀವಿ. ಈ ಸೋಮನಾಥನ ಶತಕದಲ್ಲಿ ಹಳೆಯ ಸಂಸ್ಕೃತದ, ಹಳೆಯ ಅಂತಂದರೆ ಪುರಾತನದ ಕಾವ್ಯಗಳಲ್ಲಿ ಬಂದಿರತಕ್ಕಂಥ ಸುಭಾಷಿತಗಳನ್ನು, ಸುಳ್ನುಡಿಗಳನ್ನು, ಗಾದೆ ಮಾತುಗಳನ್ನ ಬಳಸ್ಕೊಂಡಂಥ ಈತ ಅಷ್ಟೇ ತನ್ನ ಸ್ವಂತಿಕೆಯನ್ನು ಕೂಡ ಮೆರೆದದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ವಿದ್ಯಾರ್ಥಿಗಳೇ. ಪುಲಿಗೆರೆ ಸೋಮನಾಥ ಇಲ್ಲಿ ಪಗೆಯಂ ಬಾಲಕ ನೆಂಬರೆ ಅನ್ನುವಂಥ ಪದ್ಯ. ಇಲ್ಲಿ ಪಗೆ ಅಂದರೆ ಪಕಾರಕ್ಕೆ ಹಕಾರ, ಪಗೆಯಂ ಬಾಲಕ ನೆಂಬರೆ. ಬಾಲಕ ಅಂತೇಳಿ ಅವನ ಮೇಲೆ ಹಗೆಯನ್ನು ಸಾಧಿಸಬೇಡ ಅನ್ನುವಂಥದ್ದನ್ನು ಹೇಳ್ತಾನೆ. ಬಹುಶಃ ಇದೊಂದು ರೀತಿಯಾಗಿರ್ತಕ್ಕಂಥ ಒಂದು ಸ್ಪಷ್ಟ ಉಕ್ತಿಯಲ್ಲಿ ಹೇಳ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಹೇಳ್ತಾನೆ, ಈ ಕಲಿಕೆ ಅನ್ನುವಂಥದ್ದು ಹೇಗಿರುತ್ತೆ. ಮೊದಲನೇ ಶತಕದಲ್ಲಿ ಹೇಳ್ತಾನೆ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದರಿಯಲ್, ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನಸೋಮೇಶ್ವರ. ಇಲ್ಲಿ ಕೆಲವಂ ಅಂ ದ್ವಿತೀಯ ಭಕ್ತಿ ಪ್ರತ್ಯಯ ಅಣ್ಣು, ಕೆಲವನ್ನು ಬಲ್ಲವರಿಂದ ಅಂದರೆ ಬಲ್ಲವರಿಂದ, ತಿಳಿದವರಿಂದ, ಕಲೀತು, ಶಾಸ್ತ್ರಗಳನ್ನು ಕೇಳುತ್ತಾ. ಶಾಸ್ತ್ರ ಅಂತಂದರೆ ಒಂದು ನಿಯಮ. ಈಗ ಜೀವಶಾಸ್ತ್ರ, ಸಮಾಜಶಾಸ್ತ್ರ, ಸಸ್ಯಶಾಸ್ತ್ರ,
ದ ಸಿಸ್ಟಮೆಟಿಕ್ ಸ್ಟಡಿ, ಯಾವುದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತೀವೋ ಅದಕ್ಕೆ ನಾವೇನಂತ ಕರಿತೀವಿ? ಶಾಸ್ತ್ರ ಅಂತ ಕರಿತೀವಿ. ಕೆಲವೊಂದು ಶಾಸ್ತ್ರಗಳನ್ನ ಕೇಳ್ತಾ ಕೆಲವೊಮ್ಮಾಳ್ಪವರಿಂದ ಕಂಡು, ಕೆಲವೊಂದನ್ನು ಮಾಡುವವರನ್ನು ನೋಡಿ ಕಂಡುಕೊಂಡು, ಕೆಲವಂ ಸುಜ್ಞಾನದಿಂದ ನೋಡುತ್ತಂ. ಸುಜ್ಞಾನ ಅಂದರೆ ನನ್ನ ಒಳಗಡೆ ಇರ್ತಕ್ಕಂಥ ಜ್ಞಾನ. ನಾವು ಒಲೆ ಮೇಲೆ ಇಟ್ಟಿರ್ತಕ್ಕಂಥ ಪಾತ್ರೆಯನ್ನು ಸಡನ್ನಾಗಿ ಮುಟ್ಟಕ್ಕೆ ಹೋಗೋದಿಲ್ಲ. ಯಾಕೆ? ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಮುಟ್ಟಿದಾಗ ಅದು ನಮಗೆ ಶಾಖವನ್ನು ಕೊಟ್ಟಿರುತ್ತೆ. ಅದು ಸುಜ್ಞಾನ, ನನ್ನಲ್ಲೇ ಫೀಡ್ ಆಗಿರ್ತಕ್ಕಂಥ ಮುಂಚಿತವಾಗಿರ್ತಕ್ಕಂಥದ್ದು. ಕೆಲವಂ ಸಜ್ಜನ ಸಂಘದಿಂದರಿಯಲ್. ಕೆಲವನ್ನು ಸಜ್ಜನ, ಈ ಪದನ ಬಿಡಿಸಿ ಬರೀರಿ ಅಂತ ಕೇಳ್ತಾರೆ. ಸತ್ ಅಧಿಕ್ ಜನ ಸಜ್ಜನ. ಸತ್ ಅಂದರೆ ಸಂಸ್ಕೃತ ಪದ, ಒಳ್ಳೆಯ ಜನ. ಸಜ್ಜನ ಸಂಘದಿಂದ ಅರಿಯಲ್. ಅರಿ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ ನಿಮಗೆ, ನಾನು ಈ ಪಾಠವನ್ನು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಬರ್ತಾ ಇದ್ದೀನಿ. ಒಳ್ಳೆಯವರ ಒಂದು ಸಂಘದಿಂದ ಅರಿತುಕೊಂಡ್ರೆ ಸರ್ವಜ್ಞನಪ್ಪಂ ನರಂ. ನರ ಅಂದರೆ ಮನುಷ್ಯ. ನಾನಾರ್ಥಕ ಪದ ಕೇಳ್ತಾರೆ. ನರ ಅಂತಂದರೆ ಒಂದು ಮನುಷ್ಯ ಅಂತಲೂ ಆಗ್ತತಿ, ಇನ್ನೊಂದು ಸಂಜ್ಞಾವಾಹಕ, ಮನುಷ್ಯನ ರಕ್ತದಲ್ಲಿ ಇರತಕ್ಕಂಥ ರಕ್ತದಲ್ಲಿರ್ತಕ್ಕಂಥ ಸಪೋರ್ಟ್ ಸಂಜ್ಞಾವಾಹಕ. ಸರ್ವಜ್ಞನಪ್ಪಂ ನರಂ. ಮನುಷ್ಯನು ಸರ್ವಜ್ಞನಾಗ್ತಾನೆ. ಹೇಗೆ ಆಗ್ತಾನೆ? ಇದೊಂದು ದೃಷ್ಟಾಂತ ಅಲಂಕಾರ. ಸರ್ವಜ್ಞನಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ. ಹಲವಾರು ಹಳ್ಳಗಳು ಸೇರಿ ಸಮುದ್ರ ಆಗುವ ಹಾಗೆ ಸಾಮಾನ್ಯನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಕೆಲವನ್ನ ಬಲ್ಲವರಿಂದ, ಕೆಲವನ್ನ ಶಾಸ್ತ್ರಗಳಿಂದ, ಕೆಲವನ್ನು ಮಾಡುವುದರಿಂದ, ಕೆಲವೊಂದು ಸುಜ್ಞಾನದಿಂದ, ಕೆಲವೊಂದು ಸಜ್ಜನ ಸಂಘದಿಂದ ಅರಿಯುವುದರಿಂದ ಸರ್ವಜ್ಞನಾಗ್ತಾನೆ. ಫಲವಂ ಪಕಾರ ಖಕಾರ, ಹಲವಾರು ಹಳ್ಳಗಳು ಸೇರಿ ಸಮುದ್ರವಾಗುವ ಹಾಗೆ. ಹರ ಹರ ಚೆನ್ನ ಸೋಮೇಶ್ವರ ಅಂತಕ್ಕಂಥದ್ದು ಅವನ ಅಂಕಿತ ನಾಮ. ಇಲ್ಲೂ ಕೂಡ ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ. ಹರ ಹರ ಚೆನ್ನ ಸೋಮೇಶ್ವರ ನಮಗೇನು ಮಾಡ್ತಾರೆ? ಒಂದು ಕಡೆ ಪುಲಿಗೆರೆ ಸೋಮನಾಥ ಅಂತ ಕೊಡ್ತಾರೆ, ಇನ್ನೊಂದು ಕಡೆ ಹರ ಹರ ಚೆನ್ನ ಸೋಮೇಶ್ವರ ಅಂತ ಕೊಡ್ತಾರೆ. ಒಂದು ಕಡೆ ಪುಲಿಗೆರೆ ಸೋಮನಾಥ ಕೊಡ್ತಾರೆ, ಇನ್ನೊಂದು ಕಡೆ ಪಗೆಯಂ ಬಾಲಕನೆಂಬರೆ ಅಂತ ಕೊಡ್ತಾರೆ. ಹಾಗಾಗಿ ಗೊತ್ತಿರಬೇಕು ಹರ ಹರ ಚೆನ್ನ ಸೋಮೇಶ್ವರ. ಇಡೀ ಒಟ್ಟಾರೆಯಾಗಿರ್ತಕ್ಕಂಥದ್ದು ಇದರ ಅರ್ಥ ಇಷ್ಟೇ. ಸರ್ವಜ್ಞ ಈ 4 ಸಾಲ ಹೇಳ್ತಕ್ಕಂಥದ್ದನ್ನು, ಈ ಪುಲಿಗೆರೆ ಸೋಮನಾಥ 4 ಸಾಲಲ್ಲಿ ಹೇಳ್ತಕ್ಕಂಥದ್ದನ್ನು ಸರ್ವಜ್ಞ 3 ಸಾಲಗಳು ಹೇಳ್ತಾನೆ. ಸರ್ವಜ್ಞ ನಂಬುವವನು ಗರ್ವದಿಂದಾದನೆ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಂಥ ಅದ್ಭುತ! ಹಾಗೆ ಸರ್ವರೊಳಗೊಂದೊಂದು, ಕೆಲವನ್ನ ಬಲ್ಲವರಿಂದ, ಕೆಲವೊಂದು ಶಾಸ್ತ್ರಗಳಿಂದ, ಕೆಲವನ್ನು ಮಾಡುವುದರಿಂದ, ಕೆಲವೊಂದು ಸುಜ್ಞಾನದಿಂದ. ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕು ಎಂದು ಹೇಳಿದರು. ಆಗ ಕೆಲವಂ ಅಂದರೆ ಕೆಲವನ್ನು, 2 ಅಂಕದ ಪ್ರಶ್ನೆಗೆ ಬಲ್ಲವರಿಂದ ಅಲ್ಪವಿರಾಮ, ಶಾಸ್ತ್ರಗಳಿಂದ, ಮಾಡುವುದರಿಂದ, ಮಾಡುವವರನ್ನು ನೋಡಿ, ಸುಜ್ಞಾನದಿಂದ, ಸಜ್ಜನ ಸಂಘದಿಂದ ಕಲಿಯಬೇಕೆಂದು ಪುಲಿಗೆರೆ ಸೋಮನಾಥನು ಹೇಳಿದಾನೆ ಅಂತ ಹೇಳಬೇಕು. ಇನ್ನು ಕಲಿಕೆ ಅಂದರೆ ಹೇಗಿರಬೇಕು ಅಂತ ಇಡೀ ಮೊದಲನೇ ಶತಕ ಕೇಳಿದರೆ 2ನೇ ಶತಕ ಹೋಗೋಣ. ಇದ್ದು ಇಲ್ಲೇ ಇರ್ತಕ್ಕಂಥ ಪರಿಸ್ಥಿತಿ ಯಾವುದಿರುತ್ತೆ? ಐತಿ, ಉಪಯೋಗ ಇಲ್ಲ. ಯಾವುದು? ಉಣದೀರ್ಪ ದನರ್ಮಿರ್ದೊಡೇನ್ ಸುತ ನಿರ್ದೇನ್ ಮುಪ್ಪಿನಲ್ಲಾಗದ, ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದನೆ ನಾಪತ್ತಿನೊಳ್, ಮಣಿದುಂ ನೋಡದ ಬಂದು ಏತ ಕೆನಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ. ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ ಇಂಥ ಮಾತು. ಧನ ಉಣದಿರ್ಪ, ಸಾಕಷ್ಟು ಹಣ ಅದ. ಧನ ಅಂತಂದರೆ ಹಣ. ಧನ ಮಿರ್ದಡೇನ್, ಸಾಕಷ್ಟು ಹಣ ಇದೆ, ಆದರೆ ಉಣ್ಲಿಕ್ಕೆ ಹೋಗಿಲ್ಲ. ನಾನು ಬಳಕೆ ಮಾಡೋಕ್ಕಾಗಲ್ಲ. ಎಷ್ಟು ಸಾರಿ ಹೇಳ್ತಾರೆ, ಹಬ್ಬ ಹರಿದಿನಗಳಲ್ಲಿ ಬಹಳಷ್ಟು ಸಿಹಿ ತಿಂಡಿ ತಿನಿಸುಗಳು ಮಾಡಿರ್ತಾರೆ. ಆದರೆ ಡಾಕ್ಟ್ರ್ ಹೇಳ್ತಾರೆ ಮಧುಮೇಹವಿದೆ, ಸಕ್ಕರೆ ಅಂಶ ತಿನ್ನಬೇಡ. ಇದು ಇಲ್ಲರ ಸ್ಥಿತಿ. ಸುತ ನಿರ್ದೇನ್ ಮುಪ್ಪಿನಲ್ಲಾಗದ. ಸುತ ಅಂತಂದರೆ ಮಗ.
ಮಗ ಇದ್ದಾನೆ, ವಯಸ್ಸಾದಂಥ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ, ಅವನು ಬರ್ತಾ ಇಲ್ಲ, ನೋಡಲಿಲ್ಲ ಅಂತಾರೆ. ಇದು ಇಲ್ದಾಗೆ ಭಾಳಷ್ಟು ಜನ ಇವತ್ತು ತಂದೆ ತಾಯಿಗಳ ಪರಿಸ್ಥಿತಿ ಹಂಗಾಗಿದೆ. ಅಂದರೆ ಭಾಳಷ್ಟು ವಿದ್ಯಾಭ್ಯಾಸವನ್ನು ಕೊಡಿಸಿ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿ ಸ್ವದೇಶದಲ್ಲಿ ತಾವು ಪರದೇಶಿಗಳಾಗಿದ್ದಾರೆ. ಒಣಗಲ್ ಪೈರಿಗೆ ಬಾರದಿದ್ದ ಮಳೆ. ಪೈರು ಅಂದರೆ ಬೆಳೆ, ಬೆಳೆ ಒಣಗಿ ಹೋಗ್ತಿದೆ. ಆ ಸಂದರ್ಭದಲ್ಲಿ ಮಳೆ ಬರಲಿಲ್ಲ ಅಂದರೆ ಏನು ಮಾಡೋದು? ಆಪತ್ತಿನೊಳ್ ಮಣಿದು ನೋಡದ ಬಂದು ಏತಕ್ಕೆನಿಸಲ್. ಆಪತ್ತು ತೊಂದರೆಗೊಳಗಾದಾಗ ಬಂದು ಅಂತ ಅನಿಸ್ಕೊಂಡವರು ಬಂದು ನಮ್ಮನ್ನು ನೋಡಲಿಲ್ಲ ಅಂತಂದರೆ ಯಾವ ಪ್ರಯೋಜನವೂ ಇಲ್ಲ. ಸಮಯಕ್ಕೆ ಅನುಗುಣವಾಗಿ ಸಣ್ಣ ಸಹಾಯ, ತೃಣ ಹುಲ್ಲು ಕಡ್ಡಿಯಷ್ಟು, ತೃಣವೇ ಪರ್ವತವಲ್ಲವೇ, ಸಣ್ಣ ಹುಲ್ಲು ಕಡ್ಡಿಯಷ್ಟು ಕೂಡ ಸಹ ಅಂತಾರೆ ನೋಡ್ರಿ. ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಆಯಿತು ಅಂತ ಹೇಳ್ತಾರೆ. ನಾನು ಮೊದಲು ಯೋಚನೆ ಮಾಡ್ತಿದ್ದೆ, ಮುಳುಗುವವನಿಗೆ ಹುಲ್ಲು ಕಡ್ಡಿ ಹೆಂಗೆ ಆಸರೆ ಆಗತ್ತೆ, ಅವ್ನು ಮುಳುಗಿ ಹೋಗ್ತಿರ್ತಾನೆ, ನೀರಲ್ಲಿ ಅವ್ನು ಹುಲ್ಲು ಕಡ್ಡಿ ನಿಂತ್ಕೊಂಡು ನಿಲ್ಲಕ್ಕಾಗತ್ತೇನೋ ಅಂತಿದ್ದೆ, ಯೋಚನೆ ಮಾಡ್ತಿದ್ದೆ. ಆದರೆ ಗೊತ್ತಾಯಿತು, ಹುಲ್ಲು ಎಲ್ಲಿ ಬೆಳೆದಿರುತ್ತೆ? ಭೂಮಿ ಮೇಲೆ ಬೆಳೆದಿರುತ್ತೆ. ಸೊ ಎಲ್ಲ ಕಡೆ ನೀರಿದ್ದಾಗ ಭೂಮಿಯ ಹುಲ್ಲು ಕಡ್ಡಿ ಕಾಣಿಸ್ದಲ್ಲ ಭೂಮಿ ಇದೆ ಅಂತೇಳಿ ಈಸ್ಕೊಂಡು ಹೋಗಿ ಅವನು ಬದುಕ್ತಾನೆ ಅಂತ. ಯಾರು ರಕ್ಷಣೆ ಮಾಡಲಿಲ್ಲ ಅಂತಂದರೆ ಒಂದು ಸಣ್ಣ ಹುಲ್ಲು ಕಡ್ಡಿ ಅವನಿಗೆ ಒಂದು ಪರ್ವತದಷ್ಟು ಸಹಾಯ ಆಯಿತು ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕೂಡ ನಮಗೆ ಪ್ರಶ್ನೆಗಳು ಯಾವ ರೀತಿ ಹೇಳ್ತವೆ ಅಂತಂದರೆ ನಾವು ಗಮನಿಸಬೇಕಾದಂಥದ್ದು. ಮುಂದಿನ ಭಾಗಕ್ಕೆ ಹೋಗೋಣ. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಚಿಕ್ಕದೆಂದಳ್ಕರಿಯಲ್ ತೆಗೆಯಲ್ ಕಚ್ಚದೆ, ಪಾಲ್ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿ, ಕಗವಂ ಸಾಕುವೆನೆನ್ ಗೂಗೆ ಮರಿಯಂ ಸಂಪ್ರೀತಿಯಿಂದೋರೆ, ಪಗೆಯಂ ಬಾಲಕನೆಂಬರೆ ಹರ ಹರ ಶ್ರೀ ಚನ್ನಸೋಮೇಶ್ವರ. ನೋಡಿ, ಪದ್ಯದ ಶೀರ್ಷಿಕೆ ಪಗೆಯಂ ಬಾಲಕನೆಂಬರೆ. ಎಷ್ಟು ಚಂದ ಹೇಳ್ತಾರೆ. ಚಿಗುರೆಂದು ಮೇಲೆ ಬೇವು ಸ್ವಾದವುದೇ. ಬೇವಿನ ಎಲೆ ಚಿಗುರೈತಿ ಅಂತ ತಿಳ್ಕೊಂಡು ತಿಂದರೆ ಅದೇನಾದರೂ ಸಿಹಿ ಇರೋಕ್ಕೆ ಸಾಧ್ಯದೇನು? ಚೇಳು ಚಿಕ್ಕದೆಂದು ಅಳ್ಕರಿಯಲ್ಲಿ ತೆಗೆಯಲ್ ಕಚ್ಚದೆ, ಚೇಳು ಚಿಕ್ಕದಿದೆ ಅಂತೇಳಿ ಅದನ್ನು ಕೈ ಹಿಡ್ಕೊಂಡು ಅದಕ್ಕೊಂದು ಮುದ್ದು ಕೊಟ್ರೆ ಕಚ್ಚದೆ ಬಿಡತ್ತೇನ್ರಿ? ಪಾಲು ನೋಡಿ ಪಣಿಯಲ್ಕೆ ಸಾಕಲ್ಕೆ ವಿಶ್ವಾಸಿ. ನನ್ನ ಕಡೆ ಹಾಲದಂತೆ ಸಾಕಷ್ಟು ಹಾಲು ಎರೆದು, ಪಣಿ ಅಂತಂದರೆ ಹೆಡೆ ಎತ್ತಿದ ನಾಗರ ಹಾವು, ಹೆಡೆ ಎತ್ತಿರ್ತಕ್ಕಂಥದ್ರೆ ಅದು ಬೇಟೆ ಆಡಲಿಕ್ಕೆ ಸಿದ್ಧಿದೆ ಅಂತ, ತನಗೆ ಅಪಾಯ ಬಂದಾಗ ತನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕಿದೆ ಅಂತ. ನೀನು ಹಾಲನ್ನು ಹಾಕಿ ಅದನ್ನು ಬೆಳೆಸಿ ದೊಡ್ಡದು ಮಾಡಿರ್ತಕ್ಕಂಥ ಹಾವಿಗೆ ನೀನು ಏನಾದರೂ ತಪ್ಪು ಮಾಡಿದಾಗ ನಿನಗೆ ಕಚ್ಚಿದರೆ ಅದು ಹಾಲು, ಅದು ಅಮೃತ ಕೊಡೋದಿಲ್ಲ, ಅದು ಕಕ್ಕೋದು ವಿಷವನ್ನೇ ಕಕ್ಕತ್ತೆ. ಕಗವಂ ಸಾಕುವೆನೆನ್ ಗೂಗೆ ಮರಿಯಂ ಸಂಪ್ರೀತಿಯಿಂದವರೇ. ಭಾಳಷ್ಟು ಸಾರಿ ಕೇಳಿದಾರೆ ನೋಡಿ ಇದನ್ನು. ಖಗ ಅಂತಂದರೆ ಪಕ್ಷಿ, ಖಗ ಅಂದರೆ ಪಕ್ಷಿ. ಖಗವಂ ಸಾಕುವೆನೆಂದು ಪಕ್ಷಿಯನ್ನು ಸಾಕ್ತೀನಿ ಅಂತೇಳಿ ಗೂಬೆ ಮರಿಯನ್ನು ಯಾರು ಸಾಕ್ತಾರೇನ್ರಿ? ಗೂಬೆ ಮರಿ ಗುಣವಾಚಕವನ್ನು ಬರೀರಿ, ಮರಿ. ಸಂಪ್ರೀತಿಯಿಂದೋರೆ ಪಗೆಯಂ ಬಾಲಕನೆಂಬರೆ. ಬಾಲಕ ಅಂತ ಅವನ ಮೇಲೆ ದ್ವೇಷ ಮಾಡಬೇಡ. ಹರ ಹರ ಶ್ರೀ ಚನ್ನಸೋಮೇಶ್ವರ. ಇಲ್ಲಿ ಈ ಒಂದು ಶತಕದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ನಾವು ಯಾವುದನ್ನು ಅಲ್ಲಗಳೆಯುವಂತಿಲ್ಲ, ಲಘುವಾಗಿ ಯಾವುದನ್ನು ತೆಗೆದುಕೊಳ್ಳುವಂತಿಲ್ಲ. ಎಷ್ಟೋ ಉದಾಹರಣೆಗಳನ್ನ ನೋಡ್ತೀವಿ ನಾವು. ಇವರಿಂದೇನು ಸಾಧ್ಯ ಅಂತ ಅಂದ್ಕೊಂಡವರು ಇವತ್ತು ಉನ್ನತ ಮಟ್ಟಕ್ಕೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇದನ್ನು ಕೂಡ ಗಮನಿಸಬೇಕು. ಪ್ರಶ್ನೋತ್ತರ ಚರ್ಚೆ ಮಾಡುವಾಗ ನಾನು ಮತ್ತೆ ಅದನ್ನು ವಿವರಣೆ ಕೊಡ್ತೀನಿ. 4ನೇ ನೋಡೋಣ. ಅರೆಯಂ ಸೀಳೊಡಾಣೆ ಮೆಟ್ಟಲಹುದೆ ಚಾನಂಗಳಿಂದಲ್ಲದೆ, ಕಿರಿದಾಗಿರ್ದೊಡೇನು ಉಪಾಯ ನೋರುವಂ ಕೋಟಿಗೀಡಕ್ಕೂ, ಹೆಮ್ಮರ ನಿರ್ದೇನದರಿಂದೆತ್ತಲ್ಬಹುದೇ ಬಲ್ಮರಂ, ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರ ಹರ ಶ್ರೀ ಚನ್ನಸೋಮೇಶ್ವರ ಹೇಳ್ತಾರೆ. ಅರೆ ಅಂದರೆ ಬಂಡೆ. ಅರೆಯಂ ಸೀಳೊಡಾಣೆ ಮೆಟ್ಟಲಹುದೆ. ಆಣೆ ಕಾಲು ಇಟ್ಟು ಮಾತ್ರಕ್ಕೆ ಬಂಡೆಕಲ್ಲು ಹೊಡೆಯೋದಿಲ್ಲ. ಆದರೆ
ಚಿಕ್ಕದಾಗಿರ್ತಕ್ಕಂಥ ಚಾನು ಉಳಿ ಅಂತ ಕರಿತೀವಿ. ಕಿರಿದಾಗಿರ್ದೊಡೆ ಚಿಕ್ಕದಾಗಿದ್ರೇನು, ಉಪಾಯವನ್ನು ಬಲ್ಲವನಾಗಿದ್ದರೆ. ಕಿರಿದಾಗಿರ್ದೊಡೆ ಉಪಾಯ ನೋರ್ವಂ, ಕೋಟಿಗೀಡಕ್ಕೂ, ಈಡು ಅಂದರೆ ಸಮ. ಉಪಾಯ ಬಲ್ಲವನಾಗಿದ್ದರೆ ಕೋಟಿ ಜನಕ್ಕೆ ಉಪಯೋಗ ಆಗ್ತಾನೆ. ಉದಾಹರಣೆ ಹೇಳ್ತಾರೆ, ಹೆಮ್ಮರನಿರ್ದೇನ್ ಅದರಿಂದೆತ್ತಲ್ಬಹುದೇ ಬಲ್ಮರಂ. ದೊಡ್ಡದೊಂದು ಮರದ ತುಂಡ ಇದೆ ಅಂದರೆ ಇನ್ನೊಂದು ಮರದ ತುಂಡಿನಿಂದ ನಾನು ಎತ್ತಕ್ಕೆ ಸಾಧ್ಯತೆಯೇನು ಇಲ್ಲ. ಸಣ್ಣೆ ಸಾವಿರ ಕಾಲಾಳಿನ ಸತ್ವವೈ. ಸಣ್ಣೆ ಅಂತಂದರೆ ಮೀಟುಗೋಲು ಅಂತ ಕರಿತೀವಿ. ಕಬ್ಬಿಣದ ಒಂದಿಷ್ಟು ದೊಡ್ಡದು ಮೀಟುಗೋಲು ಇರುತ್ತಲ್ಲ, ಅದರಲ್ಲೇ ನಾವು ಬಂಡೆನ ಏನು ಮಾಡ್ತೀವಿ, ಹೀಗೆ ಮುಂದಕ್ಕೆ ನುಗ್ಗಿಸ್ತೀವಿ. ಒಂದು ಸಣ್ಣ ಕಬ್ಬಿಣದ ಸಣ್ಣೆ ಸಾವಿರ ಕಾಲಾಳಿನ ಸತ್ವಕ್ಕೆ ಸಮನ ಆಗ್ತೈತಿ. ಒಟ್ಟಾರೆಯಾಗಿ ಇಲ್ಲಿ ಇಡೀ 4 ಸಾಲಲ್ಲಿ ಏನು ಹೇಳಕ್ಕೆ ಕೊಟ್ಟಾರಪ್ಪ ಅಂತಂದ್ರೆ, ಇಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು, ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಅರೆಯಂ ಶೀಳೊಡಾಣೆ ಮೆಟ್ಟಲಹುದೆ ಚಾನಂಗಳಿಂದಲ್ಲದೆ ಹೇಳ್ತಾರೆ. ಕಿರಿದಾಗಿರ್ದೊಡೇನು ಉಪಾಯವಲ್ಲವನು, ಉಪಾಯ ನೋರ್ವಂ ಕೋಟಿಗೀಡಕ್ಕೂ. ಹೆಮ್ಮರನಿದ್ದೇನದರಿಂದೆತ್ತಲ್ಬಹುದೇ ಬಲ್ಮರಂ, ಸನ್ನೆ ಸಾವಿರ ಕಾಲಾಳ ಸತ್ವೈ. ಇಲ್ಲಿ ಹರ ಹರ ಶ್ರೀ ಚನ್ನಸೋಮೇಶ್ವರ, ಅದನ್ನು ಗಮನಿಸಿ. ಇಲ್ಲಿ ನಂತರ ಬರ್ತಕ್ಕಂಥದ್ದು ಶಕ್ತಿಗಿಂತ ಯುಕ್ತಿ ಮೇಲು ಅಂತ ತಿಳ್ಕೊಂಡಿವಿ. ಇನ್ನೊಂದಿದೆ ನೋಡಿ, ಇದರಲ್ಲೂ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಯಾವ ರೀತಿಯ ಪ್ರಶ್ನೆಗಳು ಬಂದಪ್ಪ ಅಂತಂದರೆ, ಹೆಚ್ಚು ಪ್ರಶ್ನೆಗಳು ಈ ಭಾಗದಲ್ಲಿ ಕೇಳಿದ್ದಾರೆ. ನಿಮಗೆ ಪ್ರಶ್ನೆ ಪತ್ರಿಕೆಗಳು ನೋಡ್ತಿರ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ನಿಮಗೆ ಇರಿಯಲ್ ಬಲ್ಲಡೆ ವೀರನಾಗು, ದರೆಯೊಳ್ ನಾನಾ ಚಮತ್ಕಾರವಂ ಅರಿಯಲ್ ಬಲ್ಲಡೆ ಮಂತ್ರಿಯಾಗು. ವಿಭುವ ಆಘಾರದೊಡೆಂ ಕೋಪವಂ ತೊರೆಯಲ್ ಬಲ್ಲಡೆ ಯೋಗಿ ಅಪ್ಪು ದರಿಯಂ. ಅರಿಷಡ್ವರ್ಗಗಳಂ ಗೆಲ್ಲೊಡೆ ತೆರಬಲ್ಲ ಪೂರ್ಣ ಅಪ್ಪುದೈ ಹರ ಹರ ಶ್ರೀ ಚನ್ನಸೋಮೇಶ್ವರ. ನೋಡಿ, ಇರಿಯಲ್ ಬಲ್ಲಡೆ ಅಂದರೆ ನಿನಗೆ ಯಾವ ಯಾವ ಅರ್ಹತೆಗಳಿರಬೇಕು, ನಿನಗೆ ಎಲಿಜಿಬಿಲಿಟಿ ಅಂತ ಕೇಳ್ತೀವಿ. ಇವನು ಯಾವುದಾದ್ರೂ ಒಂದು ವಿಶೇಷ ಕ್ಷೇತ್ರಕ್ಕೆ ನೀವು ಪರಿಣಿತರಂತೇಳಿ ಹೋದರೆ ನೀವು ಯಾವ್ದ್ರಾಗ ಎಕ್ಸ್ಪರ್ಟ್ ಅದೀರಿ ಅಂತ ಕೇಳ್ತಾರೆ. ಹಂಗೆ ನೀ ಯಾವುದನ್ನು ಹೊಂದಿರಬೇಕು, ನಿನ್ನ ಯೋಗ್ಯತೆಗೆ ಅನುಗುಣವಾಗಿ, ನಿನ್ನ ಯೋಗ್ಯತೆ ಅನ್ನೋಕ್ಕಿಂತಾಗಿ ನಿನ್ನ ಅರ್ಹತೆಗೆ ಅನುಗುಣವಾಗಿ ನಿನ್ನ ಕರ್ತವ್ಯ ನಿರ್ವಹಿಸಿದರೆ ಅದರಲ್ಲಿ ಯಶಸ್ಸುಗೊಳ್ಳಿಕ್ಕೆ ಸಾಧ್ಯ ಅದ. ಇರಿಯಲ್ ಬಲ್ಲಡೆ, ಇರಿ ಅಂದರೆ ಚುಚ್ಚು, ಇರಿಯಲ್ ಬಲ್ಲಡೆ ವೀರನಾಗು. ಎದುರಿಗಿರ್ತಕ್ಕಂಥ ಶತ್ರುವನ್ನು ಕೊಲ್ಲುವಂಥ ಚುಚ್ಚುವಂಥ ಸಾಮರ್ಥ್ಯ ನನ್ನಲ್ಲಿತ್ತು. ಅಯ್ಯೋ ಪಾಪ ಅನ್ನೋಕ್ಕಾಗಲ್ಲ. ಯಾಕಂದರೆ ಶತ್ರು ಸೈನಿಕದ ಎದುರಿಗಿದ್ದಾಗ ಅಯ್ಯೋ ಪಾಪ ಅವನು ಹ್ಯಾಕೆ ಕೊಲ್ಲಿ ಅಂತಂದರೆ, ಅದಕ್ಕೊಂದು ಮಾತಿದೆ, ಮಾಡು ಇಲ್ಲವೇ ಮಡಿ, ನೀನು ಅವನು ಕೊಲ್ಲ ಇಲ್ಲ ನೀನು ಅವಾಗ ಕೊಲ್ತಾನೋ ಅಂತ. ನಿನ್ನಲ್ಲಿ ಕ್ಷತ್ರಿಯ ಗುಣಗಳಿದ್ದು ಅಂತಂದರೆ ನೀನು ವೀರನಾಗ. ಧರೆಯೊಳ್ ನಾನಾ ಚಮತ್ಕಾರಗಳಂ ಅರಿಯಲ್ ಬಲ್ಲಡೆ. ಧರೆಯೊಳ್ ಭಾಳ ಸರಿ ಕೇಳಿದರೆ, ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ. ಧರೆಯೊಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಭೂಮಿಯಲ್ಲಿ ನಾನಾ ಚಮತ್ಕಾರವಂ ಅರಿಯಲ್ ಬಲ್ಲಡೆ ಮಂತ್ರಿಯಾಗು. ಭೂಮಿಯ ಮೇಲಿರ್ತಕ್ಕಂಥ ನಾನಾ ಚಮತ್ಕಾರಗಳನ್ನ ಅರಿಯಲ್ ತಿಳಿಯುವಂಥವನಾಗಿದ್ದೀಪ ಅಂತಂದರೆ ನೀ ಮಂತ್ರಿ ಆಗಿ. ಯಾಕಂದರೆ ಮಂತ್ರಿಗೆ ಬಹಳ ಸಾಮಾನ್ಯ ಜ್ಞಾನ ಬೇಕಾಗ್ತದೆ. ಎಷ್ಟೋ ಸಾರಿ ನಾವು ಇತಿಹಾಸದಲ್ಲಿ ನೋಡ್ತೀವಿ, ಅಕ್ಬರ್ ಮತ್ತು ಬೀರ್ಬಲ್. ಅಕ್ಬರ್ ರಾಜ, ಬೀರ್ಬಲ್ ಮಂತ್ರಿ. ಎಷ್ಟೋ ಸಾರಿ ಮಂತ್ರಿ ಸಲಹೆಗಳನ್ನ ಕೇಳ್ತಾನೆ. ಕೃಷ್ಣದೇವರಾಯ, ತೆನಾಲಿ ರಾಮಕೃಷ್ಣ, ಲೋಕದ ನಾನಾ ಚಮತ್ಕಾರಗಳನ್ನ ತಿಳಿಯನ್ ಬಲ್ಲನಾಗಿದ್ರೆ ನೀನು ಮಂತ್ರಿ ಆಗು. ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ, ಮಂತ್ರಿ ಮತ್ತು ವೀರನಿಗೆ ಯಾವ ಯಾವ ಗುಣಗಳಿರಬೇಕು, 2 ಮಾರ್ಕ್ಸ್. ವಿಭುವ ಆಘಾರದಂಡಡಂ ಕೋಪವಂ ತೊರೆ. ವಿಭುವ ಅಂದರೆ ರಾಜ. ನೀನು ಕೋಪವನ್ನು ತೊರೆಯಲ್ಬಲ್ಲವನಾಗಿದ್ದೀ ಅಂತಂದರೆ ನೀನು ರಾಜನಾಗು.
ಯೋಗಿಗಪ್ಪುದಂ ಅರಿಸಡ್ವರ್ಗಗಳಂ ಗೆಲ್ಲಲ್ವಲ್ಲಡೆ. ನೀನು ಅರಿಸಡ್ವರ್ಗಗಳು, ಅರಿ ಅಂದರೆ ಶತ್ರು ಅಂತ ಹೇಳಿ ತಗೋಬೇಕಿಲ್ಲಿ. ಅರಿ ಅಂತಂದರೆ ತಿಳುವಳಿಕೆ ಅಂತ ಐತಿ, ಆದರೆ ಇಲ್ಲಿ ಅರಿ ಅಂತಂದರೆ ಶತ್ರು. ಷಡ್ ವರ್ಗ 6 ರೀತಿಯಾಗಿರ್ತಕ್ಕಂಥ ನಮ್ಮ ಶತ್ರುಗಳು ಮನುಷ್ಯನಿಗೆ ಅಂತ ಅಧ್ಯಾತ್ಮಶಾಸ್ತ್ರ ಹೇಳ್ತದೆ. ಆ ಅರಿಷಡ್ ವರ್ಗಗಳು ಯಾವಪ್ಪ ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಇವುಗಳನ್ನ ನೀನು ಗೆಲ್ಲವನಾಗಿದ್ದಿ ಅಂತಂದ್ರೆ ನೀನಾಗೋ ರಾಜನಾಗು. ಇಲ್ಲಿ ಒಂದೇ ನೇರವಾಗಿ ಅಂಕ ಕೇಳ್ಬೋದು. ರಾಜ ಹಾಗೂ ವೀರನಿಗಿರಬೇಕಾಗಿರ್ತಕ್ಕಂಥ ಅರ್ಹತೆಗಳಾವು. 2 ಮಾರ್ಕ್ಸ್. ಗೆಲ್ಲಲ್ವಲ್ರಡೆ ಈ ಥರ ಬಲ್ಲಪೂರ್ಣ ಅಂತಂದರೆ ಈ ಹೊಣೆಗಾರಿಕೆ. ಪೂರ್ಣೆ ಅಂದರೆ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನು ಹೊರಲಿಕ್ಕೆ ನೀನು ಸಿದ್ಧನಾಗಿದ್ದಿ ಅಂತಂದರೆ ಈ ಜವಾಬ್ದಾರಿಯನ್ನು ಹೊರು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಿಮಗೆ ಮುಂಚೆ 4 ಅಂಕದ ಪ್ರಶ್ನೆ ಕೇಳುವಾಗ ಕೇಳ್ತಿದ್ರು, ಏನು ವೀರ, ರಾಜ, ಮಂತ್ರಿ, ಯೋಗಿಗೆ ಇರಬೇಕಾದಂಥ ಅರ್ಹತೆಗಳು ಯಾವುವು ಅಂತ ಕೇಳ್ತಿದ್ರು. ಈಗ 4 ಅಂಕದ ಪ್ರಶ್ನೆ ಕೇಳೋದಿಲ್ಲ, ಅಂದರೆ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಆಗ 2 ಅಂಕದ ಪ್ರಶ್ನೆ ಕೇಳುವಾಗ ನಿಮಗೆ 2 ಕೇಳ್ತಾರೆ. ವೀರ ಮತ್ತು ರಾಜನಿಗಿರ್ತಕ್ಕಂಥ ಅರ್ಹತೆಗಳು ಯಾವುವು, ಮಂತ್ರಿ ಮತ್ತು ಯೋಗಿಗಿರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಯಾವುವು. ವೆರಿ ಸಿಂಪಲ್. ಇದಕ್ಕೆ ಇಂಪಾರ್ಟೆಂಟ್ ಅಂತ ಬರ್ಕೊಂಡ್ಬಿಡಿ ನೀವು. ವೆರಿ ಇಂಪಾರ್ಟೆಂಟ್ ಅಂತ ಬರ್ಕೊಂಡ್ಬಿಡ್ರಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂಥ ಕೊನೆಯದು ನೋಡಿ, ಪೊಡೆಯೊಳ್ ತುಂಬಿರೆ ಪಂಕ್ ಮೇಲ್ ತೊಳೆಯಲ್ ತಾಂ ಶುದ್ಧನೇನಪ್ಪನೇ. ಕಡು ಪಾಪಂ ಬಲು ಮೀಯಲಾತ ಶುಚಿಯೇ. ಕಾಕಾಳಿ ತಾಂ ಮೀಯದೆ ಗುಡಪಾನಂಗಳೊಳ್ದೆ ಬೇವಿನ ಫಲಂ ಸಾಧವಪ್ಪುದೆ. ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಹರ ಚೆನ್ನ ಸೋಮೇಶ್ವರ. ನೋಡಿ ಇಲ್ಲಿ ಯಾವ ಅರ್ಹತೆ ಇರಬೇಕಂತ ಹೇಳಿದರು, ಅಲ್ಲಿ ಕಲೀಲೇಕರ ಏನು ಬೇಕು ಅಂತ ಹೇಳಿದರು. ಇಲ್ಲಿ ಹೇಳ್ತಾರೆ ಮಡಿ ಇದನ್ನು ಕೇಳ್ತಾರೆ. ಮಡಿ ಭಾಳ ಸಮಯ ಸರ ಕೇಳಿದ್ದಾರೆ. ಮಡಿ ನಾನಾರ್ಥ ಕೇಳ್ತಾರೆ. ಮಡಿ ಅಂತಂದರೆ ಒಂದು ಸಾವು ಅಂತ ಆಗಲೇ ಪದ ಬಳಕೆ. ಮಡಿ ಇಲ್ಲವೇ ಮಾಡು ಇಲ್ಲವೇ ಮಡಿ ಅಂತ. ಮಡಿ ಅದರಲ್ಲಿ ಸಾವು. ಇಲ್ಲಿ ಮಡಿ ಅಂತಂದರೆ ಒಂದು ಸಾವು, ಇನ್ನೊಂದು ಶುಚಿತ್ವ. ದೇವರು ಮಡಿಯಿಂದ ಹೋಗಬೇಕು ಅಂತ ಹೇಳ್ತೀವಲ್ಲ ಹಾಗೆ. ಪೊಡೆ ಅಂದರೆ ಹೊಟ್ಟೆ. ಪೊಡೆಯೊಳ್ ತುಂಬಿರೆ ಹೊಟ್ಟೆ ಒಳಗಡೆ ಕೆಸರು ತುಂಬಿಕೊಂಡದ, ಭಾಳಷ್ಟು ಹೊಲಸು ತುಂಬಿದ. ಮೇಲ್ ತೊಳೆಯಲ್ ತಾಂ ಶುದ್ಧನೇನಪ್ಪನೇ. ಹೊಟ್ಟೆಯೊಳಗಡೆ ಸಾಕಷ್ಟು ಕಲ್ಮಶ ಅದ, ಮೇಲ್ಗಡೆ ನಾವು ಡವ್ ಸೋಪ್ ಹಚ್ಕೊಂಡು ಸ್ನಾನ ಮಾಡಿದ್ರೆ ಏನಾದರೂ ಶುಚಿಯಾಗ್ಲಿಕ್ಕೆ ಸಾಧ್ಯ ಅದೇನು. ಕಡು ಪಾಪಂ ಬಲು ಮೀಯಲಾತ ಶುಚಿ. ಭಾಳಷ್ಟು ಪಾಪವನ್ನು ಮಾಡಿ ಗಂಗಾ ನದಿ, ತುಂಗಾ ನದಿ, ಆ ನದಿ, ಈ ನದಿ, ಎಲ್ಲ ನದಿ ಸ್ನಾನ ಮಾಡಿ ಬಂದರೆ ಅವನು ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯದೇನು. ಕಾಕಾಳಿ ತಾಂ ಮೀಯದೆ. ಕಾಗೆ 1000 ಬಾರಿ ಸಮುದ್ರ ಒಳಗಡೆ ಮುಳುಗಿದ್ರೆ ಅದೇನಾದರೂ ಬಿಳಿ ಆಗ್ಲಿಕ್ಕೆ ಸಾಧ್ಯದೇನು. ಗುಡಪಾನಗಳೊಳ್ದೆ. ಗುಡಪಾನ ಅಂದರೆ ಬೇವಿನ ನೀರನ್ನು ಹಾಕಿ ಬೇವಿನ ಗಿಡಕ್ಕೆ ಬೆಲ್ಲದ ನೀರನ್ನು ಹಾಕಿ ಬೇವಿನ ಗಿಡವನ್ನು ಬೆಳೆಸಿದಾಗ ಅದರ ಅದರ ಫಲಿತಾಂಶ ಏನಾದರೂ, ಅದರ ಎಲೆ ಚಿಗುರು ಏನಾದರೂ ಸ್ವಾದಾಗ್ಲಿಕ್ಕೆ ಸಾಧ್ಯದೇನು, ಸಿಹಿ ಬರಲಿಕ್ಕೆ ಸಾಧ್ಯ ಏನು. ಲೋಕದೊಳ್ ಮಡಿ ನಿರ್ಮಲ ಚಿತ್ತವೈ. ಶುದ್ಧವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತಲ್ಲ, ಅದು ನಿಜವಾಗಿರ್ತಕ್ಕಂಥ ಸ್ಥಿತಿ ಅಂತ. ಹಾಗಾಗಿ ವಿದ್ಯಾರ್ಥಿಗಳೇ, ಇದು ಪರೀಕ್ಷಾ ದೃಷ್ಟಿ. ಬಹಳಷ್ಟು ವಿವರಣೆಯನ್ನು ಕೊಡೋಕೆ ಹೋಗಲಿಲ್ಲ ನಾನು, ಕಾರಣ ಅಷ್ಟೇ, ಇದು ಪರೀಕ್ಷಾ ಸಮಯ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ನಾವು ಹೇಗೆ ಸಿದ್ಧರಾಗಬೇಕು ಅಂತ ಹೇಳಿ ನಾನು ಪ್ರಾರಂಭ ಮಾಡಿದಾಗ ಅಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರಬಹುದು ಅಂತ ನಾನು ನೋಡೋಣ. ಎಸ್, ಇಲ್ಲಿ 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದರು ಅಂತ ಹೇಳ್ತಾರೆ. 2025 MCQ ಕ್ವಶನ್ನಲ್ಲಿ, ಅಂದರೆ ಆ್ಯನ್ಯುವಲ್ ಎಕ್ಸಾಮು ಮತ್ತು
ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಸೇಮ್ ಪ್ರಶ್ನೆಯನ್ನು ಕೇಳಿದ್ರು. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಆಗ ಚಿಗುರೆಂದು, ತೃಣವೆಂದು, ಶತ್ರುವೆಂದು, ಬಾಲಕನೆಂಬುದು. ಇಲ್ಲೇನು ಮಾಡ್ತಾರೆ ಹೇಳ್ರಿ? ಹಗೆಯನ್ನು ಏನೆಂದು ಉಪೇಕ್ಷಿಸಬಾರ್ದು ಅಂತಂದರೆ ಹಗೆಯನ್ನು ಬಾಲಕನೆಂದು. ಪದ್ಯ ಸಿಕ್ಕಲೆ ಪಗೆಯಂಬಾಲಕನೆಂಬರೆ 2025 MCQ ಒಳಗಡೆ ಕೇಳಿರ್ತಕ್ಕಂಥದ್ದು. ಮಾದರಿ ಬದಲಾವಣೆ ಆಗಿದ್ದ ಕಾರಣಕ್ಕಾಗಿ ಸಮಯ ತಪ್ಪಿರಲಿ, ಕ್ಷಮೆ ಇರಲಿ. 2025 MCQ ಅಂದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಯಾಕಂದರೆ 2024 ಇದೇನಿತ್ತಪ್ಪ ಅಂತಂದರೆ 4 ಮಾರ್ಕ್ಸದ ನೇರ ಪ್ರಶ್ನೆ ಇತ್ತು. ಈಗ ಒಡೆದು ಹಾಕಿದ್ದಾರೆ 1+1+2 ಅಂತ. ಹಾಗಾಗಿ ಇಲ್ಲಿ ನಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಯಾವ ನಾವು ನೋಡೋದಿಲ್ಲ. ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಅಂತ ಇಲಾಖೆದವರು ಬಿಟ್ಟಿದ್ದಾರಲ್ಲ, ಆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2ರಲ್ಲಿ ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ. ನೆಕ್ಸ್ಟ್, ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು? ಅರಿಷಡ್ವರ್ಗ, ಚಮತ್ಕಾರ, ಪಾಪ, ದುಃಖ. ಇಲ್ಲಿ ಹೇಳ್ತಾರೆ 2025 MCQ ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ. ಇಲ್ಲೇನು? ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ಬೋದು? ಅರಿಷಡ್ ವರ್ಗಗಳನ್ನು ಗೆದ್ದವನನ್ನು ನಾವು ಯೋಗಿ ಅಂತ ಹೇಳಬಹುದು. ವೀರ ಮತ್ತು ಇನ್ನು 2 ಮಾರ್ಕ್ಸ್ ಪ್ರಶ್ನೆಗಳು ಹೇಗೆ ಬರ್ತವೆ? ವೀರ ಮತ್ತು ಯೋಗಿಗೆ ಯಾವ ಯಾವ ಗುಣಗಳಿರಬೇಕು? ಇರಿಯಲ್ಬಲ್ಲಡೆ ವೀರನಾಗು, ಅರಿಷಡ್ವರ್ಗಗಳನ್ನು ಗೆಲ್ಲಲ್ಬಲ್ಲಡೆ ಯೋಗಿಯಾಗು. ಇರಿಯಲ್ಬಲ್ಲಡೆ ವೀರನಾಗು. ಸ್ವಲ್ಪ ನೀವು 2 ಮಾರ್ಕ್ಸ್ ಪ್ರಶ್ನೆ ಇರ್ತೈತಿ, ಅದಕ್ಕೇನು ಮಾಡಿರಿ? ಅರಿಷಡ್ವರ್ಗಗಳು ಅಂತಂದ ಅವಷ್ಟು ಬರೀರಿ. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಮದ ಮತ್ತು ಮತ್ಸರಗಳನ್ನು ನಿಯಂತ್ರಿಸುವ ಗುಣ ಇತ್ತು ಅಂತಂದರೆ ನೀನೇನಾಗೋ? ಯೋಗಿಯಾಗು. ಬರಿಬೋದಾ? 2025 ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾರೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಧನ ಅಂತಂದರೆ ಹಣ. ಧನವಿರ್ದಡೇನ್, ಹೌದಾ? ಸುತನಿರ್ದೇನ್ ಮುಪ್ಪಿನಲ್ಲಾಗದ, ಉಣ್ಣದಿರ್ಪ ಧನರ್ ಮಿರ್ದೊಡೇನ್. ಉಣ್ಲಿಕ್ಕೆ ಯೋಗ್ಯವಾಗದೇ ಇರ್ತಕ್ಕಂಥ ಧನ ಇದ್ದು ಉಪಯೋಗ ಇಲ್ಲ. ವಯಸ್ಸಾದ ಸಂದರ್ಭದಲ್ಲಿ ಮಗ ನಮ್ಮ ನೋಡ್ಕೊಳ್ಳಿಲ್ಲ ಅಂತಂದರೆ ಉಪಯೋಗ ಇಲ್ಲ. ಹಾಗಾಗಿ ಇಲ್ಲಿ ಪುಲಿಗೆರೆ ಸೋಮನಾಥ ಇದ್ದೂ ಇಲ್ಲದಿರುವಂಥ ಸ್ಥಿತಿಯನ್ನು ಕುರಿತು ಹೇಳುವಾಗ ಈ ಧನ ಮತ್ತು ಸುತನ ವಿಷಯದಲ್ಲಿ ಮಂಡನೆ ಹೇಳ್ತಾನೆ ಅಂತ ಹೇಳಬೇಕು ಮಾಡೆಲ್ ಕ್ವಶನ್ ಪೇಪರ್. ನಂತರ ರಾಜ್ಯ ಮತ್ತು ಮಂತ್ರಿಗಳಿಗಿರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಯಾವೆಂದು ಕವಿ ಹೇಳಿದ್ದಾನೆ. ಇದು ಕೂಡ 2025 MCQ ಮಾಡೆಲ್ ಕ್ವಶನ್ ಪೇಪರ್, MCQ ಅಲ್ಲ, ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲಿ ಕೇಳ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್. ರಾಜನಿಗೆ ಯಾವ ಅರ್ಹತೆ ಇರಬೇಕು? ಕೋಪವನ್ನು ತೊರೆಯಬಲ್ಲವನಾಗಿರಬೇಕು. ಕೋಪವನ್ನು ತೊರೆ ಅಂದರೆ ತ್ಯಜಿಸು, ತೊರೆಯಬಲ್ಲವನಾಗಿರಬೇಕು. ನಾನು ಅಂಶಗಳು ಅಷ್ಟ ಬರೀತೀನಿ, ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ನನ್ನಂಗೆ ಬರೆದ್ರಿ ಮತ್ತು ನೀವೆಲ್ಲರೇ. 2ನೇದು, ಲೋಕದ ನಾನಾ ಚಮತ್ಕಾರಗಳನ್ನು ಅರಿಯಲ್ಬಲ್ಲಡೆ. ಅರಿಯೋನಾಗಿದ್ದೆ ಅಂದರೆ ಮಂತ್ರಿ ಅಂದರೆ ನೀವೇನು ಮಾಡಬೇಕು? ಇಲ್ಲಿ ನಾನು ಪಾಯಿಂಟ್ಸನ್ನು ಅಷ್ಟು ಹೇಳ್ತಿದ್ದೀನಿ, ನೀವು ಅದನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಪುಲಿಗೆರೆ ಸೋಮನಾಥವನ್ನು
ಸೋಮನಾಥನು ಕೋಪವನ್ನು ತೊರೆಯುವ ಅರ್ಹತೆ ಇದ್ದವನು ನೀನು ರಾಜನಾಗೋ, ಲೋಕದ ನಾನಾ ಚಮತ್ಕಾರಗಳನ್ನು ಅರಿಯಲ್ಬಲ್ಲದೆ ಆದರೆ ನೀನು ಮಂತ್ರಿಯಾಗು ಅಂತ ಹೇಳಿದಾನೆ ಅಂತ ಬರೀರಿ. ಇದು 3ನೇ. ಇದು ಪಗೆಯಂ ಬಾಲಕನೆಂಬರೆ ಪದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು. 2 ಮಾರ್ಕ್ಸು, 1 ಮಾರ್ಕ್ಸು, ಇನ್ನೊಂದು ಮಾರ್ಕ್ಸ್ ಹೇಳಿದಲ್ಲಿ ನಿಮಗೆ ಒಂದಿಶಿ ಬರೀರೊಳಗೆ ಕವಿ ಪರಿಚಯನ ಕೇಳ್ತಾರೆ ಅನ್ನುವಂಥದ್ದನ್ನು ನೋಡಿದ್ದೀನಿ. ಸ್ವಲ್ಪ ವ್ಯತ್ಯಾಸ ಅಲ್ಲಿ ಹಾಗಾಗತ್ತೆ ಗೊತ್ತಿಲ್ಲ, ಆದರೆ ಇಷ್ಟನ್ನು ಮಾತ್ರ ನಾವು ಇಲ್ಲಿ ಗಮನಿಸಬೇಕು. ಒಂದು ಕಡೆ ಪುಲಿಗೆರೆ ಸೋಮನಾಥ ಕೊಟ್ಟು ನಿಮಗೆ ಪಗೆಯಂ ಬಾಲಕನೆಂಬರೆ ಅಂತ ಕೊಡ್ಬೋದು, ಪುಲಿಗೆರೆ ಸೋಮನಾಥ ಕೊಟ್ಟು ಸೋಮೇಶ್ವರ ಶತಕ ಅಂತ ಕೊಡ್ಬೋದು, ಪುಲಿಗೆರೆ ಸೋಮನಾಥ ಕೊಟ್ಟು ಬರೀ ಶತಕ ಸಾಹಿತ್ಯ ಅಂತ ಕೊಡ್ಬೋದು. ಹಾಗೇನು ಕೊಡೋ ಸಾಧ್ಯತೆ ಕಡಿಮೆ. ಒಟ್ಟಿನಲ್ಲಿ 4 ಅಂಕ ಆದರೆ 1+1+2.